ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಒಂದು ಹೊಸ ವ್ಲಾಗ್ ಮತ್ತೆ ನಿಮ್ಮ ಜೊತೆಗೆ ಸಿಗ್ತಿದ್ದೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿದೆ. ಆ್ಯಂಡ್ ಇವತ್ತಿಂದ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು 8:45. ಎಲ್ಲ ಕೆಲಸ ಆಯಿತು. ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ಯಾಕೆ ಅಂದರೆ ಇವತ್ತು ಫ್ರೈಡೇ. ಸೊ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಹೋಗ್ಬೇಕು, ಹೋಗಿ ಬರೋಣ ಅಂತ. ಆ್ಯಂಡ್ ಅಥರ್ ಸ್ಕೂಲಲ್ಲಿ ಎಲ್ಲೋಡೆ ಅಂತೆ. ಸೊ ಅದಕ್ಕೂ ಪ್ರಿಪೇರ್ ಮಾಡಿ ಕಳಿಸ್ತಿದ್ದೀನಿ. ಬನ್ನಿ, ಅದು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಕಾರ್ ಒಂದು ಯೆಲ್ಲೋ ಕಲರ್ದು ಒಂದು ಕಾರ್ ಇತ್ತು. ಸೊ ಅದು ಕಾರ್ ಇಟ್ಟಿದ್ದೀನಿ. ಆ್ಯಂಡ್ ಬ್ಯಾಗ್, ಸ್ಕೂಲ್ ಬ್ಯಾಗ್ ಅವನು ಹೊರಗೆ ರೆಡಿ ಆಗ್ತಿದ್ದಾನೆ ಅನ್ಕೊತೀನಿ. ಸೊ ಬನ್ನಿ, ನಮ್ಮದು ಫಿಶಲ್ಲಿ ಆಟ ಆಡ್ತಾ ಇದ್ದಾವೆ. ಆ್ಯಂಡ್ ಇಲ್ಲಿಗೆ ಬಂದರೆ ಪೂಜೆ ಎಲ್ಲ ಆಯಿತು. ಈಗ ಪೂಜೆ ಎಲ್ಲ ಮುಗಿಸಿ ಅವ್ನು ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ. ಓಕೆ, ಸೊ ಹೋಗ್ಬೇಕು ಅಂತ ಬಿಟ್ಬಿಟ್ಟು ಬಂದ್ವಿ. ಬಂದು ಇನ್ನೇನು ಮನೆ ರೀಚ್ ಆಗಬೇಕು ಅನ್ನೋ ಅಷ್ಟೊತ್ತಿಗೆ ಮಳೆ. ಓ ಮೈ ಗಾಡ್, ತೊಯ್ಸ್ಕೊಂಡು ಆಲ್ಮೋಸ್ಟ್ ಅರ್ಧಕ್ಕರ್ಧ ತೊಯ್ಸ್ಕೊಂಡಿದ್ದಾಯಿತು. ಅಷ್ಟು ಜೋರಾಗಿ ಮಳೆ ಬರ್ತೈತೆ. ಅದಕ್ಕೆ ಮರದ ಕೆಳಗಡೆ ನಿಂತ್ಕೊಂಡಿದ್ದೀವಿ. ಇವಾಗ ಹೊರಡಬೇಕು. ಮಳೆ ಆಯ್ತಾಯ್ತು. ದೇವಸ್ಥಾನಕ್ಕೆ ಬಂದಿರೋದು. ಕಾಂತಿ ಸ್ವೀಟ್ಸ್ಗೆ ಬಂದಿದ್ದು. ನಮ್ಮ ಹತ್ತರನ್ನು ಕರ್ಕೊಂಡು ಡೈರೆಕ್ಟಾಗಿ ಅಲ್ಲಿಂದ ಹಂಗೆ ಬಂದೆ ನಾನು. ನೋಡಿ, ಬರೀ ಕೈಯಲ್ಲಿ ಏನೇನ ಕಾಜು ಅದು ನನಗಿದು. ಇಲ್ಲಿ ಕಾಚಿಕಾಯಿ ಅಂತಾರೆ ಇದಕ್ಕೆ ನಮ್ಮ ಕಡೆ. ಸೊ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಇದ್ರದ್ದು ಪಲ್ಯ ನಾನು ಮಾಡ್ಕೊಳ್ಳೋಣ ಅಂತ, ನಮ್ಮ ಕಡೆ ಯಾರು ತಿನ್ನಲ್ಲ, ಬಟ್ ನನಗೆ ಅಂತ ಮಾಡ್ಕೊಳ್ಳೋಣ ಅಂತ ಇದನ್ನ ಹೆಚ್ಚಿಟ್ಟಿದ್ದೀನಿ. ಆ್ಯಂಡ್ ರೊಟ್ಟಿ ಮಾಡಿದೆ. ಇವಾಗ ಒಂದು ಸ್ವಲ್ಪ ಆ ಥರ ಒಂದು ಪ್ರಾಜೆಕ್ಟ್ಗೆ ಬೀಡ್ಸ್ ತಗೊಂಬಿಟ್ಟು ಬರಬೇಕು. ಅದಕ್ಕೆ ಇವಾಗ ಅದನ್ನು ತೊಗೊಂಡು ಹೊರಟಿದ್ದೀನಿ. ನೋಡಿ, ಇದು ಯೆಲ್ಲೋ ಕಲರು ಉಲನ್ ತರೋಣ ಅಂತ ಇದಕ್ಕೆ. ಆ್ಯಂಡ್ ಇದಕ್ಕೆ ಟೈಗರ್ಗೆ ಏನಾದರೂ ಒಂದು ಮಾಡಬೇಕು. ಸೊ ಇದನ್ನು ನೋಡೋಣ ಇವಾಗ ಹೆಂಗಾಗುತ್ತೆ ಹಂಗೆ ಮಾಡಿಸಿ ಕಳಿಸ್ಬೇಕಿದ್ನ ಅವನಿಗೆ. ಲಕ್ಷ್ಮೀ ಬ್ಯಾಂಗಲ್ಸಿಗೆ ಬಂದು ನೋಡಿದ್ವಿ, ಏನೂ ಚೆನ್ನಾಗಿ ಸಿಗಲಿಲ್ಲ. ಎಲ್ಲಾನ ನನಗೆ ಬೀಡ್ಸ್ ಇರೋ ಕಡೆ ಕರ್ಕೊಂಡೋಗ್ರಿ. ಅವು ಫಾಲ್ಸು ಅಂಗಡಿಗಳು ಇರ್ತಾವಲ್ಲ ಅಂತಲ್ಲಿ ಸಿಗುತ್ತದು. ಅಷ್ಟೇ ಚಿಕ್ಕದು ನಾನೇನಾದ್ರೂ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಈಗ ಮುಗೀತು ನನ್ನ ಕತೆ. ನೀವು ಉಲ್ಲನ್ನ ಲೈನ್ ಅಂಟಿಸ್ಬಿಡ್ಬೋದಲ್ಲ ಆಂಟಿ. ಬರೇ ಉಲ್ಲನ್ ಆದರೆ ಅಷ್ಟೇ. ಒಂದು ಸೈಡು ಕಚ್ಚಿಕಾಯಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಅಲಸಂದಿ ಕಾಳು ಪಲ್ಯ ರೆಡಿ ಆಗ್ತೈತೆ. ಚಪಾತಿ ನಾನು ಒಂದು ಸಂಜೆನೇ ಮಾಡಿಟ್ಟಿದ್ದೀನಿ, ಅಶ್ವಾಗ್ಬಿಟ್ಟತೆ ತಿನ್ನಬೇಕು ಅಂತ. ಬಟ್ ಟೈಮ್ ಬಂದು 10 o'clock. ಇಟ್ಸ್ ಓಕೆ, ಹ್ಯಾಪನ್ಸ್. ಇವಾಗ ಊಟ ಮಾಡಿಕೊಂಡು ಆಮೇಲೆ ತಿರ್ಗಾ ನಾನು ಸಿಗ್ತೀನಿ. ಮಂಚೂರಿಯನ್ನ ಫ್ರೈ ಮಾಡಿ ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಸಂಡೇ. ಸೊ ನಾನು ಸ್ಯಾಟರ್ಡೆ ಸಂಡೇ ವ್ಲಾಗ್ ಕಂಬೈನ್ ಮಾಡಿ ಹಾಕ್ತಿದ್ದೀನಿ. ಬಿಕಾಸ್ ನನಗೆ ನಿನ್ನೆ ನೈಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಅದೇ ರೀಸನ್ಗೆ ಸ್ಯಾಟರ್ಡೆ ಸಂಡೇ 2 ವ್ಲಾಗು ಕಂಬೈನ್ ಮಾಡಿ ಹಾಕಿರ್ತೀನಿ. ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ದಿನ ಏನಾಗುತ್ತೆ ಅಂತ ನೋಡೋಣ. ಇವತ್ತು ಫ್ರೈಡೇ ಮತ್ತು ಸ್ಯಾಟರ್ಡೆ ವ್ಲಾಗ್ ಕಂಬೈನ್ ಮಾಡ್ತಿರೋದು, ಸಂಡೇ ಅಲ್ಲ. ಸೊ ಇವತ್ತು ಸ್ಯಾಟರ್ಡೆ ಅಲ್ಲ, ಇವತ್ತು ಸ್ಯಾಟರ್ಡೆ ಆಗಿರೋದಕ್ಕೆ ನಾನು ಮಾರ್ಕೆಟಿಗೆ ಹೋಗಿ ಡಿಮಾರ್ಟಿಗೆ ಹೋಗಿ ಆ್ಯಂಡ್ ಇವತ್ತು ಡಿಮಾರ್ಟಿಗೆ ಹೋಗಿ ಆ್ಯಂಡ್ ಟಿಫಿನ್ ಏನು ಮಾಡಿಲ್ಲ. ಸೊ ಟಿಫಿನ್ ಮಾಡಿಕೊಂಡು ಡಿಮಾರ್ಟ್ಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಬರೋಣ. ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡ್ಕೊಂಬಿಟ್ಟು ಬರೋಣ ಬನ್ನಿ. ಆ್ಯಂಡ್ ನಮ್ಮ ಅಥರ್ವಿಲ್ಲಿ ಹಾಯ್ ಮಾಡಿಬಿಡಮ್ಮ. ರೆಡಿ ಆಗ್ತಿದ್ದಾನೆ, ಬನ್ನಿ ಬೇಗ ಬೇಗ ಹೊರಡೋಣ.
ನಂದು ಔಟ್ಫಿಟ್ ಈ ಬ್ಯಾಗ್ ಹಾಕೊಂಡಿದ್ದೀನಿ ಆ್ಯಂಡ್ ಈ ಟಾಪ್ ಆ್ಯಂಡ್ ಪ್ಯಾಂಟ್ ಇಷ್ಟ ಇವತ್ತಿಂದು ಔಟ್ಫಿಟ್ಟು. ಸೊ ಬನ್ನಿ ಹೊರಡೋಣ. ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡ್ಕೊಂಬ. ಸಿಕ್ಕಾಪಟ್ಟೆ ರಶ್ಶು, ಸೊ ಅದಕ್ಕೆ ಸುನೀತಾಗಿ ಬಂದಿರೋದು ದೋಸೆ ಏನಾರು ತಿನ್ಕೊಂಡು ಹೊರಡೋಣ ಅಂತ. ಅಲ್ಲಿಂದ ಹೋಟೆಲಿಂದ ಬಂದು ಪೆಟ್ರೋಲ್ ಬೇಕು, ಗಾಡಿಗೂ ಅಷ್ಟು ಆಗ್ಬಿಟ್ಟದಂತೆ. ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡೋಣ ಅಂತ ಬಂದಿದ್ದೀವಿ ಇಲ್ಲಿ ಪೆಟ್ರೋಲ್ ಬಂಕ್ಗೆ. ಆ್ಯಸ್ ಯೂಶ್ವಲ್ ಡಿಮಾರ್ಟಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ, ಸೊ ಅದಕ್ಕೆ ಹೊರಗಡೆದಷ್ಟೇ ತೋರಿಸ್ತಿದ್ದೀನಿ. ಇದು ಕನ್ಸ್ಟ್ರಕ್ಟ್ ಆಗ್ತಿರೋದ್ರಿಂದ ನೋಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಹೆಂಗೈತೆ. ಫುಲ್ಲು ಟ್ರಾಫಿಕ್ ಆಗ್ಬಿಡ್ತಿದ್ದು. ಟೈಮು ಇವ್ರ ಹತ್ರನೇ ತಗೊಳ್ಳೋದು, ಸೊ ಅದಕ್ಕೆ ಇನ್ನೊಂದು ತರಕಾರಿ ಆಯಿತು. ಈ ಸರಿ ತರಕಾರಿ ಒಂದು ಸ್ವಲ್ಪ ಕಡಿಮೆ ಆಯ್ತು. ಎರಡೇ ತಗೊಳ್ರಿ ಅತ್ತಾರ್. ಎಲ್ಲೂ ಹೋಗ್ಬೇಡ ಕಣ ನೀನು. ನಾನು ಸೊಪ್ಪು ಅಲ್ಲ, ಸೊಪ್ಪಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗೈತೆ ಅಲ್ಲಿ. ಓಕೆ, ಮೆಂತ್ಯ ಸೊಪ್ಪು ಇದೆ ನಮ್ಮದು ವೆಜಿಟೇಬಲ್ ಮಾರ್ಕೆಟ್, ತುಮಕೂರು ವೆಜಿಟೇಬಲ್ ಮಾರ್ಕೆಟ್. ಸೊಪ್ಪೆಲ್ಲ 10 ರೂಪಾಯಿ ಅಂತೆ ನೋಡಿ. ಎಷ್ಟು ಚೆನ್ನಾಗೈತೆ ಸೊಪ್ಪೆಲ್ಲ 10 ರೂಪಾಯಿ, 10 ರೂಪಾಯಿ ಕಟ್ಟು ಅಂತ. ದೊಡ್ಡವಿದ್ದಾವೆ. ನಾಟಿ ಕೊತ್ತಂಬರಿ ತಗೊಂಡೆ ಅಲ್ಲಿ. ಈರುಳ್ಳಿ ಮಂಡಿ ಎಲ್ಲ ಐತೆ ಇಲ್ಲಿ. ಇದು ನೋಡಿ ಸೌತೆಕಾಯಿ ಮಾತ್ರ ಇಲ್ಲಿ ಚೆನ್ನಾಗಿರ್ತವೆ. 40 ರೂಪಾಯಿ, 50 ರೂಪಾಯಿ ಗುಪ್ಪೆ ಆ ಥರ. ಓಕೆ, ಸೊ ಇವಾಗ ಇನ್ನೊಂದು ಸ್ವಲ್ಪ ಕೆಲಸ ಎಲ್ಲ ಇದೆ, ಮುಗಿಸ್ಕೊಂಡು ಮನೆಗೆ ಹೊರಡೋಣ. ಅನ್ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿ ನಿಲ್ಸಿರುತ್ತೆ, ಗಾಡಿ ತೆಗಿತಾ ಇದ್ದಾರೆ ನೋಡಿ. ಸೊ ಇವಾಗ ಮನೆಗೆ ಬಂದ್ವಿ. ಬಂದಮೇಲೆ ಅಥರ್ವ ಏನಾದರೂ ಮಾಡಿಕೊಡು ಮಮ್ಮಿ, ಹೊಟ್ಟೆ ಹಶ್ವು ಅಂದ. ಸೊ ನಾನೇನು ಮಾಡಿದ್ದೆ ಅಂದರೆ ಮಾರ್ನಿಂಗು ರೈಸ್ನ ಇಟ್ಬಿಟ್ಟು ಹೊರಟಿದ್ದೆ. ಬಂದೆ. ಸೊ ರೈಸ್ ಇಟ್ಟು ಹೋಗಿದ್ದೆ. ಸೊ ರೈಸ್ ಆಗುತ್ತೆ ಆ್ಯಂಡ್ ಫ್ರೈಡ್ ರೈಸ್ ಮಾಡಿಕೊಟ್ಬಿಡೋಣ ಅಂತ ಫ್ರೈಡ್ ರೈಸ್ಗೂ ಎಲ್ಲ ರೆಡಿ ಮಾಡಿದ್ದೀನಿ. ಆ್ಯಂಡ್ ನಾವು ಮನೆಗೆ ಬಂದಿದ್ದು ಎಷ್ಟಾಯಿತು 2:15 ಬಂದ್ವಿ. ಬಂದು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡಿಕೊಂಡು ಇವಾಗ ಅಡುಗೆ ಮನೆಗೆ ಬಂದೆ. ಆ್ಯಂಡ್ ನಮ್ಮ ಅತ್ತವ್ರು ನೋಡಿ ಅವ್ನು ಓಕೆ. ಆ್ಯಂಡ್ ಇಲ್ಲಿ ಫ್ರೈಡ್ ರೈಸ್ ತೋರಿಸ್ತೀನಿ. ಇಲ್ಲಿ ನಮ್ಮದು ಫ್ರೈಡ್ ರೈಸ್ ಆಗಲೇ ರೆಡಿ ಆಗಿದೆ. ಆ್ಯಂಡ್ ಇವಾಗ ಅನ್ನ ಮಾಡಿಟ್ಟೋಗಿದ್ದೆ. ಸೊ ಈ ಅನ್ನನ ಕಲಿಸ್ಬಿಡೋಣ ಇವಾಗ. ನಮ್ಮ ಮದರ್ಗೆ ತಿನ್ಸೋಣ ಅಂತ ತಟ್ಟೆಗೆ ಹಾಕೊಂಬಂದೆ. ಅಲ್ಲೋಳು ಅದು ಪೇಪರ್ ಓದಕ್ಕೂ ಬಿಡಲ್ಲ, ಪೇಪರ್ ಓದಕ್ಕೆ ಬಿಡ್ತಿಲ್ಲ. ಅದು ಡ್ರೆಸ್ಸು ನಿಮಿಷ ಬಂದೆ. ನಂಗೆ ಗೊತ್ತಿಲ್ಲಪ್ಪ. ಪಾಪ ಕೊಡ್ತಾರೆ, ಹೋಗು, ಹೊರಗೆ ಇದ್ದಾರೆ. ಇಲ್ಲಿಲ್ಲ.
ಚೆನ್ನಾಗಿಲ್ಲಮ್ಮ ಅದು. ಓ ಇವಾಗ ಟೈಮ್ ಬಂದು 6:50. ನಾನೇನು ಮಾಡ್ತಿದ್ದೀನಿ ಅಂದರೆ ಆ ಥರದ್ದು ಹೋಮ್ವರ್ಕ್ ಮಾಡ್ತಿದ್ದೀನಿ. ಆ ಥರ ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ಸೀರಿಯಸ್ಲಿ ಇಷ್ಟು ಚೆನ್ನಾಗಿ ಬರ್ತತೆ ಅಂತ ಅಂದ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದ್ಬಿಟ್ಟತೆ. ಓಕೆ, ಸೊ ಇವಾಗ ಈ ಒಂದು ಪ್ರಾಜೆಕ್ಟ್ ಆಯಿತು. ಇವಾಗ ನಾನು ಒಂದು ಸ್ವಲ್ಪ MG ರೋಡ್ಗೆ ಹೋಗಿ ಆ ಥರದ್ದು ಬಾಟಲ್ ಒಂದು ಸಾರ್ಟ್ ಔಟ್ ಮಾಡ್ಕೊಂಡು ಬರಬೇಕು. ಸೊ ಬನ್ನಿ, ನಿಮ್ಮನ್ನು MG ರೋಡಿಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಲ್ಲೇನು ತಿಂತೀನಿ ಅಂತ ಅದನ್ನು ತೋರಿಸ್ತೀನಿ. ಬನ್ನಿ ಹೊರಡೋಣ. ಓಕೆ, ಸೊ ಇವಾಗ ಆಚೆ ಹೋಗೋಣ ಅಂತ. ಈವ್ನಿಂಗ್ ಒಂದು ಸ್ವಲ್ಪ ಏನಾದರೂ ತಿಂದ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಆ ಥರವೊಂದು ಬಾಟಲ್ ತಗೋಬೇಕಿತ್ತು. ಸೊ ಒಂದು ಬಾಟಲ್ ಒಂದು ನೋಡ್ತೀನಿ, ಚೆನ್ನಾಗಿದ್ದರೆ ತೊಗೊಂಬಿಟ್ಟು ಬರ್ತೀನಿ. ತೊಗೊತೀನಿ ಅಂತಲೇ ಪರ್ಫೆಕ್ಟಾಗಿ ಹೇಳಲ್ಲ, ಬಿಕಾಸ್ ಚೆನ್ನಾಗಿದ್ದರೆ ಆ್ಯಂಡ್ ನಂಗೆ ವರ್ತ್ ಅನಿಸಿದ್ರೆ ಅಷ್ಟೇ ನಾನು ಎಲ್ಲೋದ್ರೂ ತೊಗೊಳ್ಳೋದು, ಇಲ್ಲಾಂದರೆ ತೊಗೊಳ್ಳಲ್ಲ. ಸೊ ನೋಡೋಣ. ಆನ್ಲೈನಲ್ಲಿ ಯಾಕೋ ಯಾವ ಚೆನ್ನಾಗಿ ಬರ್ತಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಒಂದು ತರಿಸ್ಬಿಟ್ಟಾಗಲೇ ರಿಟರ್ನು ಮಾಡಿದೆ, ಇವತ್ತು ಬಂದು ತೊಗೊಂಡೋದ್ರು. ಸೊ ಹಂಗಾಗಿ ಬನ್ನಿ ಹೊರಡೋಣ. MG ರೋಡ್ಗೆ ಹೋಗ್ಬೇಕೀಗ. ಹೋಗಿ ಅಲ್ಲೇ ತಿನ್ಕೊಂಡು, ತಿನ್ನೋದಂದರೆ ಏನೂ ಇಲ್ಲ, ಒಂದು ಸ್ವಲ್ಪ ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ತಿರ್ಗಾ ನಿಮಗೆ ಸಿಗ್ತೀನಿ. ಹೊರಟ್ರು. ಮತ್ತರ್ಗೂ ಸ್ವಲ್ಪ ಪ್ಯಾಕ್ ಮಾಡಿದ್ದೀನಿ. ಬಾಟಲ್ ಎತ್ಕೊಂಡು ಶೆಟ್ ನಾನು ವಾಚ್ ಮಾಡ್ತಾ ಬಂದೆ, ಪರವಾಗಿಲ್ಲ. ಹೊರಡೋಣ ಅಂತ. My other. ಎಲ್ಲಿಗೆ ಅವನು ವರಮಲಕ್ಷ್ಮಿದು ತಗೋಬೇಕು. ಆ್ಯಂಡ್ ವಾವ್, ಸಕ್ಕತ್ತಾಗೈತಲ್ಲ. ದೇವರಿಗೆ ಅಂತ ಇದನ್ನು ತಗೊಂಡಿದ್ದೀನಿ. ಕಿರೀಟ ಒಂದು ಸ್ವಲ್ಪ ನೋಡೋಣ. ಇವಾಗ ಅತರ್ ಏನು ತಿನ್ನಕ್ಕೆ ಬಂದಿದ್ಯಾ ನೀನು? ಪಾನಿಪುರಿ. ಇಷ್ಟು ಜನ ಇದ್ದಾರೆ, ಅಪ್ಪ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದು ಅಲ್ಲಿ ಟೀ, ಪಾನಿಪುರಿ ತೊಗೊಂಡು ಹೊರಡೋಣ. ಏನಕ್ಕೆ? ತೊಗೊಂಬರ್ತಾರೆ ಇರು. ಇಷ್ಟು ಜನ ಇದ್ದಾರೆ. ನಾನು ಪೇಂಟು ತಗೋಣ ಅಂತ ಬಂದಿದ್ದೆ. ಪಾಪು, ಇಲ್ಲೊಂದು ಪಾಪು ಲೈಟ್ ಆಫು ಅನ್ನು ಮಾಡ್ತಿರೋದು ನೋಡಿ. ಅದು ಮಕ್ಕಳೇ ನಿಂಗೆ ಬಿಟ್ಬಿಟ್ಟು ಕೂಡಿಸ್ಬಿಡ್ತಾರೆ, ಮುಗೀತು ಕತೆ. ಸ್ಕೈ ಬ್ಲೂ ಕಲರ್ ಕೊಡು. ಯಾವುದು ಸ್ಕೈ ಬ್ಲೂ ಕಲರು? ನಮ್ಮದು ವಿಲೇಜ್ ಸೀನ್ ನಡೀತಾ ಐತೆ. ಹಂಗೆ ಹಾಕೋದಲ್ಲ, ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಕೊಡಿ, ಅದು ಕೊಡಿ. ಆ ಪ್ಲೇಟು ಇಲ್ಲಿ ಇಡು. ಇಲ್ಲಿ ನಾನೇನು ಮಾಡಲ್ಲ, ಇದೆಯಪ್ಪ ನೋಡು. ಹೀಗೆ ತೊಗೊಬೇಕು. ಓಕೆ, ಹಿಂಗೆ ತೊಗೊಂಡ್ಬಿಟ್ಟು ಇಲ್ಲಿ ಹಾಕೋಬೇಕು, ಒಂದೇ ಕಲರ್ನ. ಓಕೆ, ಇಲ್ಲಿ ಹಾಕೊತಾ ಇದ್ದೀನಿ. ಓಕೆ, ಹಿಂಗೆ ಹಾಕೋಬೇಕು. ಈಗ ನಾವೇನು ಮಾಡ್ತಾಯಿದ್ದೀವಿ, ಇನ್ನು ಹಂಗೆ ತಗೋ. ಬ್ರಷಲ್ಲಿ ತಗೋ ಒಂದು ಸ್ವಲ್ಪ. ಅದು ಬೇಡ, ಅದು ಮುಟ್ಬೇಡ, ಇದು ತಗೋ. ನಾನು ಇಲ್ಲಿ ಹಾಕಿದ್ದೀನಲ್ಲ ನೋಡು. ಈಗ ಸ್ಕೈ ಮಾಡ್ತಾ ಇದ್ದೀನಿ. ಈಗ ಗುಡ್. ನೀವು ನೀರಲ್ಲಿ ಹಾಕಿದ್ದ? ನೀರು ಹಾಕಿರಲಿಲ್ಲ. ಇಲ್ಲಿ ನೀರು ಹಾಕ್ಬಿಟ್ಟು ಇಲ್ಲಿ ಇದು ಮಾಡಿದ್ರೆ ಪಪ್ಪ ನೋಡು, ಪಪ್ಪ ಎಲ್ಲಿ ನೀರು ಹಾಕಿದ್ನ ಅಲ್ಲಿ ಈ ಥರ ಸ್ಕೈ ಮಾಡ್ತಾ ಇದ್ದಾನೆ. ಓಕೆನಾ? ಓಕೆ, ಇಲ್ಲಿ ಈಗ ನೀರು ಹಾಕು, ಅದು ಸ್ಪ್ರೆಡ್ ಆಗುತ್ತೆ ಈ ಥರ. ಓಕೆ, ನಾನಿಲ್ಲಿ ಟೈಗರ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಇಲ್ಲಿ ಸಿಲ್ಕ್ ಥ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉದುರಿಸ್ತೀನಿ ಅಷ್ಟೇ. ನೋಡೋಣ ಇದು ಹೆಂಗೆ ಬರುತ್ತೆ ಗೊತ್ತಿಲ್ಲ, ಟ್ರೈ ಮಾಡಿ ನೋಡ್ತೀನಿ. ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ನೋಡೋಣ. ಈಗ ಚಿತ್ರಾನ್ನ ರೆಡಿ ಆಗುತ್ತೆ.
ಸೊ ನೈಟ್ ಊಟಕ್ಕೆ ಏನೂ ಜಾಸ್ತಿ ಬೇಡ ಅಂತ ಚಿತ್ರಾನ್ನ ಮಾಡ್ಕೊಂಡಿದ್ದು. ನಿನ್ನೆ ರೊಟ್ಟಿ ಇತ್ತು, ಸೊ ಅದು ನಾನು ತಿಂತಿದ್ದೀನಿ.